ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಚಾಟ್ ಗೇಬಲ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನೆಕ್ಸ್ಟ್ ಮಂಡೇ ನೈಟ್ ರಲ್ಲಿ ನಮ್ಮ ಚಾಟ್ ಗೇಬಲ್ ಅವರು ರಿಟರ್ನ್ ಆಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಆ ಒಂದು ಅಪ್ಡೇಟ್ ಬಂದ ಕೂಡಲೇ ನಮ್ಮ ಚಾಟ್ ಗೇಬಲ್ ಅವರು ಕೂಡ ತನ್ನ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಕೋತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಬಲ್ಕ್ ಆಗಿದ್ದಾರೆ ನಮ್ಮ ಚಾಟ್ ಗೇಬಲ್ ಅವರು ಅಂತ. ಸಿಕ್ಕಾಪಟ್ಟೆ ರಿಪ್ಡ್ ಆಗಿ ನಮ್ಮ ಚಾಟ್ ಗೇಬಲ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅವರು ಸಿಕ್ಕಾಪಟ್ಟೆ ಟ್ರೈನಿಂಗ್ ಮಾಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಮಂಡೇ ನೈಟ್ ರಲ್ಲಿ ಇವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಚಾಟ್ ಗೇಬಲ್ ಅವರು ಬಂದ ಕೂಡಲೇ ಲುಡ್ವಿಗ್ ಕೈಸರ್ ಅವ್ರನ್ನ ಅಮೆರಿಕಾನು ಆಗಿ ಡಬ್ಲ್ಯೂ ಅವರು ಸೈಡ್ ಲೈನ್ ಮಾಡ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ, ಸದ್ಯಕ್ಕೆ ಡಬ್ಲ್ಯೂ ಬಳಿ ಆ ರೀತಿ ಯಾವುದೇ ರೀತಿಯ ಪ್ಲಾನ್ ಇಲ್ಲ ಅಂತಾನೆ ಹೇಳ್ಬೇಕು. ಸೊ ಚಾಟ್ ಗೇಬಲ್ ಅವರು ಕೂಡ ಎಲ್ ಗ್ರಾಂಡೆ ಅಮೆರಿಕಾನು ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅದೇ ರೀತಿ ನಮ್ಮ ಲುಡ್ವಿಗ್ ಕೈಸರ್ ಅವರು ಕೂಡ ಎಲ್ ಗ್ರಾಂಡೆ ಅಮೆರಿಕಾನು ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಈ ಒಂದು ಸ್ಟೋರಿನ ಡಬ್ಲ್ಯೂ ಅವರು ಯಾವ ರೀತಿ ನಡೆಸ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮ್ಯಾಟ್ ಕಾರ್ಡೋನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ನಮೆಂಟ್ ಅಲ್ಲಿ ನಮಗೆ ಮ್ಯಾಟ್ ಕಾರ್ಡೋನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅದು ಒಂದು ರೀತಿ ಒನ್ ಟೈಮ್ ಅಪಿಯರೆನ್ಸ್ ಅಂತಾನೆ ಹೇಳ್ಬೇಕು. ಮ್ಯಾಟ್ ಕಾರ್ಡೋನಾ ಅವರು ಜಾಕ್ ರೈಡರ್ ಆಗಿ ಸ್ಮ್ಯಾಕ್ ಡೌನ್ ಗೆ ರಿಟರ್ನ್ ಆಗಿ ಆ ಒಂದು ಟೂರ್ನಮೆಂಟ್ ಅಲ್ಲಿ ಕಂಪೀಟ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಆಗ ನಾನು ನಿಮ್ಗೆ ತಿಳಿಸಿದ್ದೆ, ಈಗ ಬಂದಿರೋದು ಮ್ಯಾಟ್ ಕಾರ್ಡೋನಾ ಅಲ್ಲ, ಬದಲಿಗೆ ಜಾಕ್ ರೈಡರ್ ಅವರು. ಇದು ಒನ್ ಟೈಮ್ ಅಪಿಯರೆನ್ಸ್ ಅಷ್ಟೇ, ಇನ್ನೂ ಕೂಡ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಏನು ಕೂಡ ಆಗಿಲ್ಲ ಅಂತ. ಬಟ್ ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಜಾಕ್ ರೈಡರ್ ಆಗಿ ನಮಗೆ ನೋಡೋದಕ್ಕೆ ಸಿಗಲಿಲ್ಲ, ಬದಲಿಗೆ ಮ್ಯಾಟ್ ಕಾರ್ಡೋನಾ ಆಗೇನೆ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಮೈಕಲ್ ಕೋಲ್ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ಮ್ಯಾಟ್ ಕಾರ್ಡೋನಾ ಅವರು ಡಬ್ಲ್ಯೂ ಜೊತೆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಅವರು ಈಗ ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ರಾಸ್ಟರ್ ನ ಭಾಗ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ಇದನ್ನ ನೋಡಿ ನನಗಂತೂ ಖುಷಿ ಆಯಿತು. ಫೈನಲಿ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಕಂಪ್ಲೀಟ್ ಡಬ್ಲ್ಯೂ ಸೂಪರ್ ಸ್ಟಾರ್ ಆಗಿದ್ದಾರೆ. ಅಂಡ್ ಅವರು ಇನ್ ಮುಂದೆ ರೆಗ್ಯುಲರ್ ಆಗಿ ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ, ನಮ್ಮ ಜಾರ್ಡಿನ್ ಗ್ರೇಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮೇನ್ ರಾಸ್ಟರ್ ಗೆ ಕರ್ಕೊಂಡು ಬಂದಿದ್ದಾರೆ. ಅಂಡ್ ಅವರು ಕೂಡ ಸ್ಮ್ಯಾಕ್ ಡೌನ್ ನ ಭಾಗ ಆಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಟ್ರಿಕ್ ವಿಲಿಯಂ ಅವರು ಕೂಡ ಇನ್ ಮುಂದೆ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಒಬಾ ಫೇಮಿ ಅವರು ಕೂಡ ಇನ್ ಮುಂದೆ ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ NXT ಯ ಎಲ್ಲಾ ಟಾಪ್ ಸ್ಟಾರ್ಸ್ ಗಳನ್ನು ಕೂಡ ಸ್ಮ್ಯಾಕ್ ಡೌನ್ ತನ್ನ ಬುಟ್ಟಿಗೆ ಹಾಕೊಂಡಿದೆ. ಯಾಕಂದ್ರೆ ಇನ್ ಮುಂದೆ ಸ್ಮ್ಯಾಕ್ ಡೌನ್ 3 ಗಂಟೆ ಶೋ ಆಗಲಿದೆ. ಆಫ್ ಕೋರ್ಸ್ ಟಾಪ್ ಸ್ಟಾರ್ಸ್ ಗಳ ಅಗತ್ಯಕತೆ ಖಂಡಿತವಾಗ್ಲೂ ಕೂಡ ಇದೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಫೇಮಸ್ ನೇಮ್ಸ್ ಗಳನ್ನ ಮಂಡೇ ನೈಟ್ ರಾಗೆ ಕರ್ಸಿದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ನಮಗೆ 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ. ಅಂಡ್ ಈ 3 ಮ್ಯಾಚಿನ ಸ್ಟಿಪುಲೇಷನ್ ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಫಿಷಿಯಲ್ ಆಗಿ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಕನ್ಫರ್ಮ್ ಮಾಡ್ತಾರೆ. ಮೊದಲನೇದಾಗಿ ಒಂದು ನಾರ್ಮಲ್ ಟ್ರೆಡಿಷನಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದಾದ್ಮೇಲೆ ಫಾಲ್ಸ್ ಕೌಂಟ್ ಎನಿವೇರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದನ್ನು ಕೂಡ ಮೀರಿದ್ರೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಸಿಂಗಲ್ಸ್ ಮ್ಯಾಚ್, ಅದಾದ್ಮೇಲೆ ಫಾಲ್ಸ್ ಕೌಂಟ್ ಎನಿವೇರ್ ಮ್ಯಾಚ್, ಅಂಡ್ ಮೂರನೇದಾಗಿ ಸ್ಟೀಲ್ ಕೇಜ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ಅಲ್ಲಿ ಹಾಕಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ 1 ಇಯರ್ ಆನಿವರ್ಸರಿ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮುಂದಿನ ಮಂಡೇ ನೈಟ್ ರೋ ಬಿಗ್ಗೆಸ್ಟ್ ಮಂಡೇ ನೈಟ್ ರೋ ಆಗಲಿದೆ. ಅಂಡ್ ಅಷ್ಟೇ ಅಲ್ಲ, ಸ್ಟ್ರೇಂಜರ್ ಥಿಂಗ್ಸ್ ಗಳ ಜೊತೆನೂ ಕೂಡ ಡಬ್ಲ್ಯೂ ಅವರು ಕೊಲಾಬ್ ಆಗ್ತಾ ಇದ್ದಾರೆ. ಅಂಡ್ ಈಗ ಡಬ್ಲ್ಯೂ ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರಂತೆ ಅಲ್ಲಿನ ಫ್ಯಾನ್ಸ್ ಗಳಿಗೆ, ನೀವು ಮಂಡೇ ನೈಟ್ ರೋನ ನೋಡೋದಕ್ಕೆ ಬರಬೇಕಾದ್ರೆ ಸ್ಟ್ರೇಂಜರ್ ಥಿಂಗ್ಸ್ ನ ಕ್ಯಾರೆಕ್ಟರ್ ರೀತಿ ಡ್ರೆಸ್ ನ ಮಾಡ್ಕೊಂಡು ಬನ್ನಿ, ಅದು ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ಡಬ್ಲ್ಯೂ ಅವರೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರಂತೆ. ಅಂದ್ರೆ ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ಅಲ್ಲಿ ನಮಗೆ ಯಾವ ಕ್ಯಾರೆಕ್ಟರ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇತ್ತು, ಆ ರೀತಿ ಕ್ಯಾರೆಕ್ಟರ್ಸ್ ಗಳ ಕಾಸ್ಟ್ಯೂಮ್ ನ ನೀವು ಹಾಕೊಂಡು ಬಂದು ಶೋನ ಎಂಜಾಯ್ ಮಾಡಿ ಅಂತ ಡಬ್ಲ್ಯೂ ಅವರು ಫ್ಯಾನ್ಸ್ ಗಳನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರಂತೆ. ಸೊ ತುಂಬಾ ಡಿಫರೆಂಟ್ ಆಗಿ ಡಬ್ಲ್ಯೂ ಅವರು ಆ ಒಂದು ಮಂಡೇ ನೈಟ್ ರೋನ ಪ್ಲಾನ್ ಮಾಡ್ತಾ ಇದ್ದಾರೆ. ನೋಡೋಣ ಗೈಸ್, ಮಂಡೇ ನೈಟ್ ರೋನ ಯಾವ ರೀತಿ ನಡೆಸ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಫೈನಲ್ ಬಾಸ್ ದ ಪೀಪಲ್ ಚಾಂಪಿಯನ್ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಾಕ್ ದ ವರ್ಲ್ಡ್ ಫ್ರಾಡ್. ಎಲ್ಲರಿಗೂ ಕೂಡ ನಂಬಿಸಿ ರಸಲ್ಮೇನಿಯಾ 41 ಗೆ ನಾನು ಬರ್ತೀನಿ ಅಂತ ಬರಲಿಲ್ಲ. ಏನೇನೋ ಚೆನ್ನಾಗಿರೋ ಸ್ಟೋರಿನ ಸೃಷ್ಟಿ ಮಾಡಿ ಅದನ್ನ ಕಂಪ್ಲೀಟ್ ಮಾಡ್ದಲೇ ಹೋದ್ರು ಅಂತಾನೆ ಹೇಳ್ಬೇಕು. ಡಬ್ಲ್ಯೂ ಅವರು ರಸಲ್ಮೇನಿಯಾ 43 ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ ಅಂತ ಅನೌನ್ಸ್ ಮಾಡಿದಾಗಲೇ ನಾನು ನಿಮಗೆ ತಿಳಿಸಿದ್ದೆ, ಪ್ರಾಬಬ್ಲಿ ಅಲ್ಲಿ ನಮಗೆ ಫೈನಲಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಸೌದಿ ಅರೇಬಿಯಾದ ಗವರ್ನಮೆಂಟೇ ಡಿಮ್ಯಾಂಡ್ ಮಾಡಬಹುದು, ರಾಕ್ ಅವರಿಗೆ ಮನಿನ ಕೊಡಬಹುದು, ಬಂದು ಇಲ್ಲಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡುವಂತ. ಅಂಡ್ ಅದಾದ್ಮೇಲೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗಿತ್ತು. ಸೌದಿ ಅರೇಬಿಯಾದ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ, ಆ ಒಂದು ರಸಲ್ ಮೇನಿಯಾದಲ್ಲಿ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬೇಕು, ಅಥವಾ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬೇಕು. ಈ 2 ಮ್ಯಾಚ್ಗೋಸ್ಕರ ಸೌದಿ ಅರೇಬಿಯಾದ ಗವರ್ನಮೆಂಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ. ಅಂಡ್ ಈಗ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಸೌದಿ ಅರೇಬಿಯಾದ ಗವರ್ನಮೆಂಟ್ ಈಗಾಗಲೇ ರಾಕ್ ಅವರಿಗೆ ಆಫರ್ ನ ಕೊಡೋದಕ್ಕೆ ಶುರು ಮಾಡಿದೆಯಂತೆ. ಎಷ್ಟು ಬೇಕಾದ್ರೂ ಕೂಡ ದುಡ್ಡನ್ನ ತಗೊಳ್ಳಿ, ನೀವು ಇಲ್ಲಿ ಬಂದು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ಅಂತ. ಬಟ್ ಡಬ್ಲ್ಯೂ ಗೆ ಭಯ ಆಗಿರೋದೇನಪ್ಪಾ ಅಂದ್ರೆ, ಅಲ್ಲೇನಾದ್ರೂ ನಮ್ಮ ರಾಕ್ ಅವರು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ರೆ ಅದೇ
ಅವರ ಲಾಸ್ಟ್ ಮ್ಯಾಚ್ ಆಗಿರುತ್ತೆ ಅಂತ. ಸೊ ಡಬ್ಲ್ಯೂ ಅವರು ಕೂಡ ಥಿಂಕ್ ಮಾಡಬೇಕು, ಈಗ ರಾಕ್ ಅವ್ರನ್ನ ನಾವು ರಸಲ್ ಮೇನಿಯಾ 43 ಅಲ್ಲಿ ಒಂದು ಮ್ಯಾಚಿಗೆ ಬುಕ್ ಮಾಡಿದ್ರೆ ಆ ಒಂದು ಮ್ಯಾಚ್ ಯಾರ ವಿರುದ್ಧ ಆಗಬೇಕು ಅಂತ. ಒಂದು ಕೋಡಿ ರೋಡ್ಸ್ ಅವರ ವಿರುದ್ಧ ಆಗಬೇಕು ಅಥವಾ ರೋಮನ್ ರೈನ್ಸ್ ಅವರ ವಿರುದ್ಧ ಆಗಬೇಕು. ಡಬ್ಲ್ಯೂ ಅವರು ಈಗ ಇದನ್ನ ಥಿಂಕ್ ಮಾಡಿ ಬುಕ್ ಮಾಡಬೇಕು. ಅಕಸ್ಮಾತ್ ಅವರೇನಾದ್ರೂ ರಾಕ್ ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಅದಕ್ಕಿಂತ ಮುಂಚೆನೆ ನಮ್ಮ ರಾಕ್ ಅವರು ಮೊದಲು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಿ ಅದಾದ್ಮೇಲೆ ರಸಲ್ ಮೇನಿಯಾ 43 ಮೈನ್ ಇವೆಂಟ್ ಅಲ್ಲಿ ಎಲ್ಲರ ಡ್ರೀಮ್ ಮ್ಯಾಚ್ ಆದಂತಹ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸದ್ಯಕ್ಕೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ನಮ್ಮ ರಾಕ್ ಅವರಿಗೆ ದುಡ್ಡು ಕೊಡೋದಕ್ಕೂ ಕೂಡ ಈಗಾಗಲೇ ಶುರು ಮಾಡಿದ್ದಾರೆ. ನೋಡೋಣ ನಮ್ಮ ರಾಕ್ ಅವರು ಏನ್ ಮಾಡ್ತಾರೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.